ವಿಜಯ್, ಏನಪ್ಪಾ ನಿನಗೆ ಎಷ್ಟು ಹಣ ಬೇಕಾದ್ರೂ ಮನೆಯಿಂದನೇ ತಗೊಂಡೋಗು. ರಾತ್ರಿ ಹೋಗಿ ATM ಅಲ್ಲಿ ಯಾಕೆ ಡ್ರಾ ಮಾಡಿದ್ಯಾ? ಅದು 1 ಲಕ್ಷ ರೂಪಾಯಿ. ಕಾಲ ಕೆಟ್ಟೋಗಿದ್ಯಪ್ಪ. ATM ಅಲ್ಲಿ ನಾನ್ ಡ್ರಾ ಮಾಡದ್ನ? ಅಪ್ಪ, ನಾನು ಆ ಕಡೆ ಹೋಗಿನೇ 3 ತಿಂಗಳಾಗ್ತಾ ಬಂತು. ಮೊದ್ಲು ನಿನ್ನ ಡಬ್ಬ ಲ್ಯಾಪ್ಟಾಪ್ ಬಿಸಾಕಿ ಬೇರೆ ಲ್ಯಾಪ್ಟಾಪ್ ತಗೋ. ಬಾಯ್. ತಿಂಡಿ ಫ್ರೆಂಡ್ಸ್ ಜೊತೆ ಹೊರಗಡೆ ಮಾಡ್ಕೊಂತೀನಿ. ಹೊರಗಡೆ ಹಾಳು ಮುಳು ತಿಂದು ಹೊಟ್ಟೆ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಏನ್ ಹುಡುಗರು. ಯಜಮಾನ್ರೆ, ಚಿಕ್ಕ ಯಜಮಾನ್ರ ಹಾಸಿಗೆ ಕ್ಲೀನ್ ಮಾಡೋವಾಗ ದಿಮ್ಕೇಳಿಗೆ ಈ ಬ್ಯಾಗ್ ಇತ್ತಂತೆ. ಶಾಂತಮ್ಮ ತಂದ್ಕೊಟ್ಲು. ಇದರಲ್ಲಿ 1 ಲಕ್ಷ ರೂಪಾಯಿ ಇದೆಯಂತೆ. ಅವ್ರ ಎದುರು ಬಂದು ಹೇಳ್ಬೇಕಾ? ಕೊಡ್ರಿ ಇಲ್ಲಿ. ವಿಜಯ್ ಇತ್ತೀಚೆಗೆ ಸುಳ್ಳು ಹೇಳಕ್ ಶುರು ಮಾಡಿದ್ದಾನೆ. ಅದು ನನ್ನ ಹತ್ರನೇ. ಅದು ಮದುವೆ ಆಗೋ ಹುಡುಗಿಗೆ ಏನಾದ್ರೂ ಕೊಡಿಸ್ಬೇಕು ಅಂತ ಆಸೆ ಪಟ್ಟಿರಬಹುದು. ಬಿಡಿ, ಅದಕ್ಕೆ ನೀವ್ಯಾಕೆ ತಲೆ ಕೆಡಿಸ್ಕೊತೀರಿ? ಜೀವನದಲ್ಲಿ ಒಂದ್ ಹೆಣ್ಣು ಬಂದ್ಬಿಟ್ರೆ ಹೀಗೆ ಏನೇನೋ ಬದಲಾವಣೆ ಆಗ್ಬಿಡುತ್ತೆ. ಅಯ್ಯೋ, ನಾನ್ ನಿಮ್ ಬಗ್ಗೆ ಹೇಳಲಿಲ್ಲ ಯಜಮಾನ್ರೆ. ಇದನ್ ಚಿಕ್ಕ ರೂಮಲ್ಲೇ ಇಟ್ಬಿಡ್ಲ? ನೋಡಿರ್ಲಿಲ್ಲ. ಸಖತ್ ಕಿಕ್ಕು ಮಗ. ಬಿಟ್ರೆ ಹೋಗ್ಬಿಟ್ಟು ಇನ್ನೊಂದು ನಿಂಬೆ ನಿಂತ್ಕೊಂಬ ಹೋಗ ಮಗ. ಯಾಕೋ ಮರ್ಯಾದೆ ಕಮ್ಮಿ ಆಗ್ತದೆ ಮಗ. ಫಿಂಗರ್ ಬೋಲ್ ಅಲ್ಲಿ ನಿಂಬೆ ನಿಂತಿರೋ ನೀರ್ ಕುಡ್ದಿರೋ ನಿನಗೆ ನೀವೆಲ್ಲ ಕಿಕ್ಕಲ್ಲಿದ್ರಲ್ಲ, ಅದಕ್ಕೆ ಹಂಗೆ ಮೇಂಟೈನ್ ಮಾಡ್ಬಿಟ್ಟೆ. ಅವನ್ ಮನೆ ಈ ಕಡೆ ಇದ್ರೆ ಆ ಕಡೆ ಹೋಗ್ತಾ ಇದ್ದಾನೆ. ನಮ್ಗೆಲ್ಲ ಪಾರ್ಟಿ ಕೊಡಿಸ್ಬಿಟ್ಟು ಕುಡಿದ್ರೆ ನಂದಲ್ಲಿ ರಾಂಗ್ ರೂಟ್ ಹೋಗ್ಬಿಟ್ಟ. ಸಾರಿ, ಕ್ಷಮಿಸ್ಬಿಡಿ. ಬಾಗಿಲು ಹಾಕೊಂಡ್ಬಿಡಿ. ಕಾಲ್ಡ್ರ ಗಿಲ್ಡ್ರ ಬಂದ್ಬಿಟ್ಟಾರೋ. ಬ್ಯೂಟಿಫುಲ್ ದಿವ್ಯಾ. ದಿವ್ಯಾ, ಅಳಿಯಂದ್ರು ಇದೇನ್ ಇಷ್ಟೊತ್ನಲ್ಲಿ? ಮಗಳ ಹತ್ರ ಒಂದು ನಿಮಿಷ ಮಾತಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಓಕೆ ದಿವ್ಯಾ ಅಳಿಯಂದ್ರೆ ಹುಷಾರು. ಓಕೆ ಓಕೆ. ಅಳಿಯಂದ್ರೆ ನಿಮಗೆ ಕುಡಿಯೋ ಅಭ್ಯಾಸ ಇದೆಯಾ? ಯಾಕೆ ತಮಗಿಲ್ವಾ? ಲೈಟ್ ಆಗಿ ರೈಟ್ ಮುಖಾಲ್ ಬಾಟ್ಲ್ 1 ಬಾಟ್ಲ್ ಹಾಕಿದ್ದೀನಿ. ಯಾಕೆ ಅಳಿಯಂದ್ರೆ ಇಷ್ಟೊತ್ತಲ್ಲಿ ಕುಡ್ಕೊಂಡು ಬಂದು ಮಾತಾಡೋದು ನಾಗರಿಕತೆ ಅಲ್ಲ. ಇದು ನಾಗರಿಕತೆನಾ? ನಾಗರಿಕತೆ ನನಗೆ ಹೇಳ್ಕೊಡ್ತೀರಾ ನೀವು? ಕ್ಷಮಿಸಿ ಅಳಿಯಂದ್ರೆ, ನನ್ನ ಮಗಳನ್ನ ನಾನು ಆ ರೀತಿ ಎಲ್ಲ ಬೆಳೆಸಿಲ್ಲ. ನಿನ್ ಮಗಳನ್ನ ಚೆನ್ನಾಗಿ ಬೆಳೆಸಿದ್ಯಾ, ಅಷ್ಟ್ಪುಷ್ಟವಾಗಿ ಬೆಳೆಸಿದ್ಯಾ ಅಂತ ನಂಗೆ ಗೊತ್ತು. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ದಿವ್ಯಾ, ನನಗೆ ಆವಾಜ್ ಆಗ್ತೀನಲ್ಲ. ನೋಡಿ ಅಳಿಯಂದ್ರೆ, ಭಾವಿ ಅಳಿಯ ಅಂತ ಮರ್ಯಾದೆ ಕೊಡ್ತಾ ಇದ್ದೀನಿ ನಾನು. ಮರ್ಯಾದೆಯಿಂದ ಆಚೆ ಹೋಗಿ. ಗೆಟ್ ಔಟ್. ಗೆಟ್ ಔಟ್. ನನಗೆ ಓವರ್ ಆಕ್ಟಿಂಗ್ ಬೇಡಮ್ಮ, ಓವರ್ ಆಕ್ಟಿಂಗ್ ಬೇಡ. ಏನೋ ಹಂಗ ಸುಮ್ಮನೆ ಹಂಗ ಅಂದೆ ಅಷ್ಟೇ. ಹೋಗ್ಲಿ ಮಾವ. ಏನು ಇದೇ ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಇಲ್ಲಿ ನಡೀತಾ ಇದ್ದಿದ್ದೆ ಬೇರೆ. ಏನು ಆಗಿರೋದು? ಏನ್ ಹುಲಿ ಸಿಂಹ ಬಂದ್ಬಿಡದ ಕಾಡಿಂದ? ಏನ್ ಮಾಡ್ತಿದ್ದೀನಿ? ಮರ್ಯಾದೆ ಇದೆಯಾ ಇಲ್ವಾ? ಏನ್ ಇವ್ನು ರೌಡಿನ? ನೋಡಿ, ಮರ್ಯಾದೆಯಿಂದ ನೀವು ಆಚೆ ಹೋಗಿ. ನಾಳೆ ಬೆಳಗ್ಗೆ ಮಾತಾಡೋಣ. ಹೋಗಿ ನೀವು. ನಾಳೆ ಬೆಳಿಗ್ಗೆ? ನೀವೆಲ್ಲ ನಾಳೆ ಬೆಳಿಗ್ಗೆ ಮಾತಾಡಿ. ನಾನು ಈಗ ನೈಟೇ ದಿವ್ಯಾ ಹತ್ರ ಮಾತಾಡ್ಬೇಕು. ಓಕೆ? ನೋಡಮ್ಮ, ಇವನು ಕುಡ್ಕೊಂಡ್ ಬಂದಿಲ್ಲಿ ಗಲಾಟೆ ಮಾಡ್ತಿದ್ದಾನೆ. ವಾಟ್? ನೀವು ಕುಡ್ಕೊಂಡ್ ಬಂದಿದ್ದೀರಾ? ಯಾವ ಬೇಕು ಹೇಳಿದ್ ನಾನು ಕುಡ್ದೆ ಅಂತ. ಲೈಟ್ ಆಗಿ 1 ಬಾಟ್ಲ್ ಹಾಕೊಂಡ್ ಬಂದಿದ್ದೀನಿ. ಇವನ ಹತ್ರ ಏನಮ್ಮ ಮಾತು? ಏಯ್, ನಿಮ್ಮ ಅಪ್ಪನ ಹತ್ರನೇ ಮಾತಾಡ್ತೀನಿ ನಾನು. ನಮ್ಮಪ್ಪನ ಹತ್ರ ನೀನ್ ಯಾವ?
ನನಗೆ ಗೆಟ್ ಔಟ್ ಅಂತೀಯಲ್ಲ ನನಗೆ ಅವಾಜ್ ಆಗ್ತೀಯಲ್ಲ ನೈಟ್ ಡ್ರೆಸ್ ಅಲ್ಲೂ ಬಹಳ ಸೆಕ್ಸಿ ಆಗಿದ್ಯಾ ಇವತ್ ನೈಟೇ ಮಾತಾಡ್ಬೇಕು ನನ್ನ ಕಮಾನ್ ಬಾ ಇವತ್ತು ರೂಮಲ್ಲಿ ಹೋಗಿ ಮಾತಾಡೋಣ ಬಿಡ್ತೀಯೋ ಇಲ್ಲ ನಾನು ಬಿಡ್ಲೋ ಮಾತಾಡಿದ್ರೆ ಹಂಗೆ ಬರೀ ನಾಯಿಗಳಿರೋ ಮನೇಲಿ ಸಿಂಹ ಇಟ್ಟಿದಾರೆ ನಾನೇ ಕಣೋ ಸಿಂಹ ಸೂಪರ್ ಸಿಂಗರ್ ಎಲ್ಲಿದ್ರು ಬಂದ್ರು ಒಂದ್ ವರ್ಗ ಈ ಮನೆ ಹಳಿ ಆಗೋಣ ಮುಟ್ಯನ ಕೆಲಸದ ಮುಟ್ಯ ಅಯ್ಯೋ ಅಪ್ಪ ಪ್ಲೀಸ್ ಅಪ್ಪ ಇದೆಲ್ಲ ಬೇಡಪ್ಪ ಪ್ಲೀಸ್ ಅಪ್ಪ ಐ ವಿಲ್ ಶೂಟ್ ಹಿಮ್ ಅಪ್ಪ ಅವ್ರನ್ನ ನಾನ್ ನೋಡ್ಕೋತೀನಪ್ಪ ಪ್ಲೀಸ್ ಅಪ್ಪ ಎಲ್ಲದ್ರಲ್ಲೇ ಬಂದ್ಬಿಡ್ತಾರೆ ಹುಷಾರಿ ಥ್ಯಾಂಕ್ ಯು ಸಿಸ್ಟರ್ ಐಡಿಯಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವಿಜಯ್ ಅವ್ರನ್ನ ಬಿಟ್ಬಿಡಿ ಪ್ಲೀಸ್ ಇಲ್ಲಿಂದ ಹೊರಟೋಗಿ ದಯವಿಟ್ಟು ನನಗೋಸ್ಕರ ಹಂಗೆ ಹಂಗೆ ರಿಕ್ವೆಸ್ಟ್ ಮಾಡಿ ಕೇಳಬೇಕು ನಾನು ಬಂದಿದ್ದು ನಿನಗೋಸ್ಕರ ಹೋಗೋದು ನಿನಗೋಸ್ಕರ ಓಕೆ ಏನೋ ಫಾದರ್ ಏನ್ ನಿನ್ ಮಗಳೇನ್ ತ್ರಿಪುರ ಸುಂದರಿ ಏನ್ ದೊಡ್ಡದಾಗಿ ಎತ್ಬಿಟ್ಟಿದ್ಯಾ ಏನೋ ಇದೆ ನಿನ್ ಮಗಳ ಹತ್ರ 5 ನಿಮಿಷ 5 ಮಿನಿಟ್ ಮಾತಾಡಕ್ ಬಿಡಲ್ಲ ಅಂತೀಯಲ್ಲ ನೀನ್ ಯಾವ ಸೀಮೆ ಮಾಮನೋ ಏನ್ ಮಾವ ಅಂತ ಇವಳು ಮಗಳಂತೆ ಇವನ್ ದೊಡ್ಡ ಬಂಗ್ಲೆ ಅಂತ ಒಳ್ಳೆ ಕೆಲ್ಸ ತಗೊಂಡ ನನ್ನ ಹತ್ರ ಯಾರ ಅವಾಜ್ ಹಾಕ್ರೆ ಚಿಂದಿ ಓಕೆ ಬೇಬಿ ಓಕೆ ಎಲ್ಲ ನಿನಗೋಸ್ಕರ ಐ ಕಮ್ ಬ್ಯಾಕ್ ಅಗೈನ್ ಎಲ್ಲ ಅಗೈನ್ ಐ ಕಮ್ ಬ್ಯಾಕ್ ಓಕೆ ಓಕೆ ಬೇಬಿ ಐ ಲವ್ ಯು ಐ ಲವ್ ಯು